ಮಾರುಕಟ್ಟೆಯು ಜಾಗತಿಕ ರಾಜಕೀಯ ಉದ್ವಿಗ್ನತೆಗಳ ಕಾರಣದಿಂದಾಗಿ ಸಾಕಷ್ಟು ಏರಿಳಿತಗಳನ್ನು ಕಂಡಿದೆ. ಷೇರು ಮಾರುಕಟ್ಟೆಯಲ್ಲಿ ಭಾರೀ ಕುಸಿತ ಕಂಡುಬಂದಿದ್ದರೆ, ಚಿನ್ನ ಮತ್ತು ತೈಲ ಬೆಲೆಗಳಲ್ಲಿ ಏರಿಕೆ ಕಂಡುಬಂದಿದೆ. ಪೂರ್ಣ ವಿವರಗಳು ಇಲ್ಲಿವೆ. 1. ಷೇರು ಮಾರುಕಟ್ಟೆ. ಭಾರೀ ಕುಸಿತ. ಇಂದು ಭಾರತೀಯ ಷೇರು ಮಾರುಕಟ್ಟೆಯು ಕಪ್ಪು ಬುಧವಾರವನ್ನು ಕಂಡಿದೆ. ಇರಾನ್ ಅಮೆರಿಕ ನಡುವಿನ ಉದ್ವಿಗ್ನತೆ ಮತ್ತು ಕಚ್ಚಾ ತೈಲ ಬೆಲೆ ಏರಿಕೆಯಿಂದ ಹೂಡಿಕೆದಾರರು ಆತಂಕಕ್ಕೊಳಗಾದಿದ್ದಾರೆ. ಸೆನ್ಸೆಕ್ಸ್ ಸುಮಾರು 896 ಪಾಯಿಂಟ್ಗಳ ಕುಸಿತ ಕಂಡು 79,310.50 ಮಟ್ಟದಲ್ಲಿ ವಹಿವಾಟು ನಡೆಸುತ್ತಿದೆ. ಬೆಳಗ್ಗೆ ಇದು 1,700 ಪಾಯಿಂಟ್ಗಳವರೆಗೆ ಕುಸಿತಿತ್ತು. ನಿಫ್ಟಿ 50 ಸುಮಾರು 281 ಪಾಯಿಂಟ್ಗಳು ಕುಸಿದು 24,480.50 ಮಟ್ಟಕ್ಕೆ ತಲುಪಿದೆ. ಕಾರಣ, ಮಧ್ಯಪ್ರಾಚ್ಯದ ಯುದ್ಧದ ಭೀತಿ ಮತ್ತು ರೂಪಾಯಿ ಮೌಲ್ಯವು ಸಾರ್ವಕಾಲಿಕ ಕುಸಿತ ಕಂಡು 92.15 ರೂಪಾಯಿಗಳಿಗೆ ತಲುಪಿರುವುದು ಮಾರುಕಟ್ಟೆಯ ಮೇಲೆ ಕೆಟ್ಟ ಪರಿಣಾಮ ಬೀರಿದೆ. 2. ಚಿನ್ನ ಮತ್ತು ಬೆಳ್ಳಿ ದರ ಏರಿಕೆ. ಜಾಗತಿಕ ಅಸ್ಥಿರತೆಯ ಸಮಯದಲ್ಲಿ ಹೂಡಿಕೆದಾರರು ಚಿನ್ನದ ಮೇಲೆ ಹೆಚ್ಚು ನಂಬಿಕೆ ಇಡುವುದರಿಂದ ಬೆಲೆಗಳು ಗಗನಕ್ಕೇರಿವೆ. ಬೆಂಗಳೂರಿನಲ್ಲಿ ಚಿನ್ನದ ದರ 22 ಕ್ಯಾರೆಟ್ 10 ಗ್ರಾಂ ಸುಮಾರು 1,56,551 ರೂಪಾಯಿ ಇಂದು 237 ರೂಪಾಯಿಗಳಷ್ಟು ಏರಿಕೆಯಾಗಿವೆ. 24 ಕ್ಯಾರೆಟ್ 10 ಗ್ರಾಂ ಮಾರುಕಟ್ಟೆಯಲ್ಲಿ ಇದರ ದರ 1,63,000 ರೂಪಾಯಿ ದಾಟಿದೆ. ಎಂಸಿಎಕ್ಸ್ ದರದಂತೆ. ಬೆಳ್ಳಿ ದರ ಪ್ರತಿ ಕೆಜಿಗೆ ಸುಮಾರು 2,73,500 ರೂಪಾಯಿಗಳ ಆಸುಪಾಸಿನಲ್ಲಿದೆ. 3. ಇಂಧನ ಬೆಲೆ ಸ್ಥಿರ. ಕಚ್ಚಾ ತೈಲ ಬೆಲೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಏರಿಕೆಯಾಗುತ್ತಿದ್ದರೂ ಸ್ಥಳೀಯವಾಗಿ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಗಳಲ್ಲಿ ದೊಡ್ಡ ಬದಲಾವಣೆ ಆಗಿಲ್ಲ. ಬೆಂಗಳೂರಿನಲ್ಲಿ ಪೆಟ್ರೋಲ್ 102.99 ರೂಪಾಯಿ ಲೀಟರ್. ಬೆಂಗಳೂರಿನಲ್ಲಿ ಡೀಸೆಲ್ 90.99 ರೂಪಾಯಿ ಲೀಟರ್. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್, ಮತ್ತು ಬೆಲ್ ಬಟನ್ ಒತ್ತಿ ಫ್ರೆಂಡ್ಸ್.